ಅಜ್ಜಿ 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 ಬಾಗ್ಲು ತೆಗಿರಿ ಅಜ್ಜಿ ಅಜ್ಜಿ ಬಾಗ್ಲು ತೆಗಿರಿ ಯಾಕಜ್ಜಿ ನಿಮಗ್ ನನ್ ಮ್ಯಾಕ್ ಆಟೋನ್ ಕೋಪನ ನನ್ ಧ್ವನಿ ಕೇಳ್ತಿದಂಗೆ ಬಾಗ್ಲು ಹಾಕೊಂಡ್ರಲ್ಲ ಅಜ್ಜಿ ಬಾಗ್ಲು ತೆಗಿರಿ ಅಜ್ಜಿ ನನ್ ಗಂಡ ತೆಪ್ ಮಾಡೋರ ಇಲ್ವಾ ಅಂತ ತೀರ್ಮಾನ ಆಗಕ್ಕೂ ಮುಂಚೆನೆ ಈ ತರ ನಮ್ಮ ಮೇಲೆ ದ್ವೇಷ ಸಾಧಿಸ್ತಿದ್ದೀರಲ್ಲ ಇದ್ ನ್ಯಾಯನ ಅಜ್ಜಿ ಅಜ್ಜಿ ಯಾವತ್ತು ನನ್ನ ಓದ್ಗೆ ಬೆಂತಟ್ಟೋರು ನೀವು ನನ್ ಮದ್ವೆ ಆದ್ಮ್ಯಾಕೆ ನನ್ನ ಅತ್ತೆ ನನ್ ಕಾಲೇಜಿಗೆ ಕಳ್ಸಲ್ಲ ಅಂತ ಹೇಳ್ದಾಗ ಅವ್ರ ತವ ವಾದ ಮಾಡಿ ನನ್ ಕಾಲೇಜಿಗೆ ಹೋಗಂಗ್ ಮಾಡ್ದವ್ರು ನೀವು ಈಗ ಯಾಕಜ್ಜಿ ನನ್ಗೆ ಹಿಂಗ್ ಮಾಡ್ತಿದ್ದೀರಾ ಯಾಕೆ ನನಗ್ ಪರೀಕ್ಷೆ ಬರೆಯಕ್ ಬಿಡ್ತಿಲ್ಲ ಅಂದ್ರೆ ಇನ್ಮ್ಯಾಗ ನಾನು ಯಾವ ಪರೀಕ್ಷೆನೂ ಬರೆಯಕ್ ನೀವು ಬಿಡಕ್ಕಿಲ್ವಾ ನನಗ್ ವಿದ್ಯೆ ಕೊಡ್ಸಿದ್ ನೀವೇನೆ ಅದ್ರ ಫಲ ನನಗ್ ಸಿಗ್ದಂಗ್ ಮಾಡ್ತಿದ್ದೀರಲ್ಲ ಇದ್ ಸರಿನಾ ಅಜ್ಜಿ ಅಜ್ಜಿ ಹಾಗೆಲ್ಲ ಹೇಳ್ಬೇಡಿ ಅಮ್ಮ. ಅದೇ ನಿಜ ಅಲ್ವಾ? ದೊಡ್ಡ ಮಗ ಮುಂಬೈಗೆ ಅಂತ ಹೋದವನು ಅಲ್ಲೇ ಸೆಟ್ಲ್ ಆಗ್ಬಿಟ್ಟ. ಎರಡನೇ ಮಗ ಮಾಡದೇ ಇರೋ ತಪ್ಪಿಗೆ ಜೈಲ್ ಸೇರಿದ್ದಾನೆ. ಇನ್ನು ನೀನು ನಮ್ಮನೇಲಿ ರಾಣಿ ತರ ಇದ್ದೆ, ಆದ್ರೀಗ ಈ ಮನೆಯಲ್ಲಿ ಈ ತರ ಬದುಕ್ತಾ ಇದೆಯಾ? ನಿನ್ನ ಎಷ್ಟು ಸುಖವಾಗಿ ಸಾಕಿದ್ದೆ ನಾನು. ಇಷ್ಟು ಚಿಕ್ಕ ಮನೆಯಲ್ಲಿ ನೀನ್ ಹೇಗ್ ಬದುಕಬಹುದು ಅಂತ ನೆನ್ಸ್ಕೊಂಡ್ರೆ ಮೇಡಮ್ ಸ್ವಲ್ಪ ಎದ್ದೇಳಿ ಮೇಲೆ. ನಿಮ್ಗೆ ಹೇಳ್ತಾ ಇರೋದು ಎದ್ದೇಳಿ ಮೇಲೆ ಅಂದೆ. ಸಿಟ್ಟಿದ್ರೆ ನನಗ್ ಬೈರಿ, ಎಲ್ಡೆಟ್ ಹೊಡೆದು ಬಿಡಿ, ನನಗ್ ಬೇಸರ ಇಲ್ಲ ಅಜ್ಜಿ. ಅದೇ ನನ್ ಮಕ್ಕನ ನೋಡ್ದಂಗೆ ಹಿಂಗ್ ಕದ ಹಾಕೊಂಡ್ ಕುಂತಿದ್ದೀರಲ್ಲ, ಇದ್ ನನ್ ಕೈ ತಡ್ಕೊಳಕ್ ಆಯ್ತಿಲ್ಲ. ಅಜ್ಜಿ ಅಜ್ಜಿ ಮಾತಾಡಿ ಅಜ್ಜಿ. ಈಗೇನು ನೀನ್ ಎಕ್ಸಾಮ್ ಬರಿಬೇಕು ಅಷ್ಟೇ ತಾನೇ? ಬರ್ದು ಹಾಳಾಗೋಗು, ನನಗ್ ಮುಖ ತೋರಿಸ್ಬೇಡ. ನೀನ್ ಇಲ್ಲಿಗೆ ಬಂದು ಕಣ್ಣೀರ್ ಹಾಕಿದ್ರೆ ನಾನ್ ನಿನ್ ಗಂಡನ್ನ ಬಿಡಿಸ್ತೀನಿ ಅಂತ ಅನ್ಕೋಬೇಡ. ನಿಮ್ಗೆಲ್ಲ ತಕ್ಕ ಪಾಠ ಕಲಿಸ್ತೀನಿ. ಅಜ್ಜಿ ನೀವ ಇದೆಲ್ಲ ಮಾತಾಡ್ತಿರೋದು ನನ್ ಕೈಲಿಂದ ನಂಬಕ್ಕೆ ಆಯ್ತಿಲ್ಲ. ನಂಬಿಕೆ ದ್ರೋಹ ಮಾಡಿರೋದು ನಿನ್ ಗಂಡ. ಆಯ್ತಜ್ಜಿ, ನಾನಿಲ್ಲಿಂದ ಹೋಗ್ಬೇಕಲ್ವಾ, ಹೋಯ್ತೀನಿ. ಅದೇ ತೆಪ್ಪೆ ಮಾಡ್ದೇನೆ ನನ್ ಗಂಡನ ಬಗ್ಗೆ ಹಿಂಗೆಲ್ಲ ಹೇಳ್ಬೇಡಿ, ನನ್ ಕೈ ಕೇಳಕ್ ಆಗಕ್ಕಿಲ್ಲ. ಕಮಲಿ, ಕಮಲಿ,
ಯಾಕೆ ಚಿನ್ನ ಹಂಗೆ ನಿಂತ್ಕೊಂಡ್ಬಿಟ್ಟೆ? ಅತ್ತೆ ಮೊದಲನೇ ಸರಿ ಮನೆಗೆ ಬಂದ್ಯಾರೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋಣ ಅಂತ. ಅತ್ತೆ ಆಶೀರ್ವಾದ ಮಾಡಿ. ಆಶೀರ್ವಾದ ಮಾಡಿ. ಅಮ್ಮನ ಕೈಯಿಂದ ಅಕ್ಷತೆ ಹಾಕ್ಸ್ಕೋಬೇಕು ಅಂತ ಎಷ್ಟು ದಿನ ಆಸೆ ಪಡ್ತಾ ಇದ್ದ. ಆಸೆ ಈಡೇರ್ತಾ ಖುಷಿ ತಾನೆ? ಕೂತ್ಕೊಳ್ಳಿ ಅಂತ. ತಗೊಳ್ಳಿ ಅಮ್ಮ. ತಿನ್ನಿ ತಿನ್ನಿ ಮೇಡಮ್. ನಮ್ಮ ಬ್ರದರ್ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾನೆ. ಗಮ್ಮಂತಿದೆ ನೋಡಿ. ಹೇಗಿದೆ ಅಮ್ಮ? ಚೆನ್ನಾಗಿದೆ. ಅಮ್ಮ, ಈ ಮನೆ ಚಿಕ್ಕದಿರ್ಬೋದು, ನಾನು ನಮ್ಮನೆಯಲ್ಲಿ ಅನುಭವಿಸಿದ ರಾಯಲ್ ಟ್ರೀಟ್ಮೆಂಟು ಇಲ್ಲಿ ಸಿಗದೆ ಇರ್ಬೋದು, ಆದರೆ ನೀವು ನನಗೆ ಎಷ್ಟು ಪ್ರೀತಿ ತೋರಿಸಿದ್ರೋ ಅಮರ್ ಕೂಡ ನನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾನಮ್ಮ. ನಾನಿಲ್ಲಿ ಖುಷಿಯಾಗಿದ್ದೀನಿ. ಕಡೆಗೂ ನಮ್ಮ ಮೇಲಿನ ಸಿಟ್ಟು ಮರೆತು ನೀವು ನಮ್ಮನೆಗೆ ಬಂದಿದ್ದು ನನಗೆ ತುಂಬ ಖುಷಿ ಆಯ್ತಮ್ಮ. ಅರ್ಚನಾ, ನಾನು ನಿಮ್ಮ ಮನೆ ಬಾಗ್ಲಿಗೆ ಬಂದಿದ್ದು ನಿನ್ನಿಂದ ಒಂದು ಸಹಾಯ ಕೇಳೋಕೆ. ನನ್ನಿಂದ ಏನು ಸಹಾಯ ಆಗಬೇಕಮ್ಮ? ಹೇಳಿ. ಏನಿಲ್ಲ ರಚನಾ, ಕಮಲಿ ತುಂಬ ಬೇಜಾರಲ್ಲಿದ್ದಾಳೆ. ಅವಳಿಗೆ ರಿಷಿದೇ ಚಿಂತೆ, ಓದೋಕ್ಕಾಗ್ತಿಲ್ಲ ಅಂತಿದ್ದಾಳೆ. ಈ ಟೈಮಲ್ಲಿ ಅವಳ ಜೊತೆ ಯಾರಾದರೂ ಇರಬೇಕು. ನಿಂಗಿನ ಕರ್ಸೋಣ ಅಂದರೆ ಅನ್ನಪೂರ್ಣಮ್ಮ ಅವ್ರ ಮನೆಯಿಂದ ಅವಳು ಹೊರಟು ಬರೋಕ್ಕಾಗುತ್ತೋ ಇಲ್ವೋ. ಅದಕ್ಕೆ ನೀನು ಅವಳ ಜೊತೆ ಇದ್ದು ಓದ್ಕೊಂಡ್ರೆ ಅವಳಿಗೂ ಮೋಟಿವೇಟ್ ಆಗತ್ತೆ. ನೀನು ನಮ್ಮ ಮನೆಗೆ ಬರ್ತೀಯಾ? ಚಿನ್ನ, ಅದಕ್ಕೆ ಯಾಕೆ ನನ್ನ ಮುಖ ನೋಡ್ತಾ ಇದೆಯಾ? ಕರೀತಾ ಇರೋದು ನಿಮ್ಮಮ್ಮ, ಅದು ನಿಮ್ಮ ಮನೆಗೇನೆ. ನಾನು ಬೇಡ ಅಂದ್ರೂ ನೀನು ಹೋಗ್ಲೇಬೇಕು. ಇದಕ್ಕೆಲ್ಲ ನನ್ನ ಪರ್ಮಿಷನ್ ಕೇಳಬೇಕಾ? ಹೋಗ್ಬಾ. ಸರಿ ಅಮ್ಮ. ಅಮ್ಮ, ನಾನು ಈಗಲೇ ರೆಡಿಯಾಗಿ ಬರ್ತೀನಿ. ಅತ್ತೆ, ತಿಂಡಿ ಹೆಂಗಿದ್ದಿದ್ ಕುಟುಂಬ ಇವಾಗ ಹೆಂಗಾಗೋಗೈತೆ?
ಎಲ್ರೂ ಎಷ್ಟೆಲ್ಲ ಖುಷಿಯಾಗಿದ್ರು. ಆದ್ರೆ ಈಗ ಎಲ್ಲನೂ ಛಿದ್ರ ಆಗೋಗೈತೆ. ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಅಜ್ಜಿ ಇವಾಗ ನನ್ನ ನೋಡಿದ್ರೇನೆ ಉರಿದು ಬೀಳ್ತಾವ್ರೆ. ಇನ್ನು ಏನು ತಪ್ಪು ಮಾಡದೇ ಇರೋ ರಿಷಿ ಸರು ಕಂಬಿ ಹಿಂದೆ ಕುಂತವ್ರೆ. ಇದೆಲ್ಲ ಸರಿನೇ ಹೋಗಕ್ಕಿಲ್ವಾ? ಕಮಲಿ, ಲಜ್ನಾ, ನೀನು ನಾನೇ ಕರ್ಕೊಂಡು ಬಂದೆ. ಅತ್ತೆಮ್ಮ, ನೀವು ಕರ್ಕೊಂಬಂದ್ರ? ಹ್ಞೂ ಕಮಲಿ, ಎಕ್ಸಾಮ್ಸ್ ಅಲ್ವಾ, ಅದಕ್ಕೆ ನಾನು ನೀನು ಒಟ್ಟಿಗೆ ಓದ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಮ್ಮನೇ ನನ್ನ ಕರ್ಕೊಂಡು ಬಂದರು. ಏನು ಕಮಲಿ, ನೀನು ಓದ್ಕೊಳ್ಳೋದು ಬಿಟ್ಟು ನಡೆದಿದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದೆಯಲ್ಲ. ಬಾ ಓದ್ಕೊಳ್ಳೋಣ. ಕಮಲಿ, ಅಣ್ಣ ಆದಷ್ಟು ಬೇಗ ರಿಲೀಸ್ ಆಗಿ ಬರ್ತಾನೆ. ಅವ್ನು ಬಂದಿದ ತಕ್ಷಣ ಫಸ್ಟ್ ಕೇಳೋದೆ ಎಕ್ಸಾಮ್ ಹೇಗೆ ಮಾಡಿದ್ರಿ ಅಂತ. ನಾವು ಅವ್ನ ಮುಂದೆ ಬೆಬ್ಬೆ ಬೇ ಅಂದರೆ ಅಷ್ಟೇ, ಸರಿಯಾಗಿ ಬೈತಾನೆ. ಬಾ ಓದ್ಕೊಳ್ಳೋಣ, ಕಮ್. ಈಗಲಾದರೂ ಕಮಲಿ ರಿಷಿ ಚಿಂತೆನ ಬಿಟ್ಟು ಓದೋದ್ರ ಕಡೆ ಗಮನ ಕೊಟ್ಟರೆ ಸಾಕು. ಕಮಲಿ, ಅಣ್ಣನ ಬಗ್ಗೆ ಯೋಚನೆ ಮಾಡಬೇಡ, ಎಕ್ಸಾಮ್ ಬಗ್ಗೆ ಮಾತ್ರ ಯೋಚನೆ ಮಾಡು. ಓದ್ಕೋ. ಹುಡುಗ, ಏನು ಯೋಚನೆ ಮಾಡ್ತಿದ್ಯಾ? ನಿದ್ದೆ ಮಾಡು. ನಿದ್ದೆ ಬರ್ತಿಲ್ಲ ಸರ್. ಇಲ್ಲಿ ನಿದ್ದೆ ಬರುತ್ತೆ ಅಂತ ಕಾಯಬಾರ್ದು. ಇಲ್ಲಿಗೆ ನಾವು ಹೊಂದ್ಕೋಬೇಕು. ಕಷ್ಟಪಟ್ಟು ನಿದ್ದೆ ಮಾಡಬೇಕು. ಹೀಗೆ ಕೂತಿದ್ರೆ ಬೆಳಗಾಗೋಗುತ್ತೆ. ಒಂದು ತಿಳ್ಕೊ, ಪ್ರತಿ ಬೆಳಗಿನ ತುದಿಗೆ ಕತ್ತಲಿರುತ್ತೆ. ಹಾಗೆ ಪ್ರತಿ ರಾತ್ರಿ ಆದಮೇಲೆ ಬೆಳಕು ಬರುತ್ತೆ. ಚಿನ್ನ, ಚಿನ್ನ, ತಂಗ್ಯವಾ, ತಂಗ್ಯವಾ. ಅಮರಣ್ಣ, ಅಮರಣ್ಣ, ನೀನು? ತಂಗ್ಯವಾ, ಹೇಗಿದ್ಯಾ? ನೋಡು, ಜಾಸ್ತಿ ಯೋಚನೆ ಮಾಡಬೇಡ. ಬಾವಾಜಿ ಆದಷ್ಟು ಬೇಗ ಬಂದೇ ಬರ್ತಾರೆ ಈಚೆಗೆ. ಅವಳು ನೋಡು, ನಿದ್ದೆ ಹೊಡಿತಿರೋದು. ಚಿನ್ನ, ಚಿನ್ನ. ಅಮರ್,
ನೀನು ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತಿದ್ಯಾ? ಹೇಳ್ತೀನಿ, ಫಸ್ಟ್ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ರಿ. ಓದ್ತೀವಿ ಅಂದ್ಬಿಟ್ಟು ಏನು ಮಾಡ್ತಾ ಇದ್ದೀರಾ ಇಬ್ರು? ಅದು ಓದ್ತಾ ಓದ್ತಾ ಹಾಗೆ ನಿದ್ದೆ ಬಂದ್ಬಿಟ್ಟಿದೆ. ಪಾಪ ಕಮಲಿ ಅಣ್ಣನ ಯೋಚನೆಯಲ್ಲಿ ಸರಿಯಾಗಿ ಊಟ ನಿದ್ದೆ ಏನೂ ಮಾಡ್ತಿಲ್ಲ. ಅವಳಿಗೂ ಹಾಗೆ ನಿದ್ದೆ ಬಂದ್ಬಿಟ್ಟಿದೆ. ಗೊತ್ತಿತ್ತು ಹಿಂಗೆ ಆಗುತ್ತೆ ಕತೆ ನಿಮ್ಮಿಬ್ರದು ಅಂತ. ಮೊದ್ಲೇ ನೀನ್ ನಿದ್ದೆ ತಡೆಯಲ್ಲ. ನಿದ್ದೆ ಬಂತು ಅಂದ್ರೆ ಬುಕ್ನ ತಲೆದಿ ಮಾಡ್ಕೊಂಡ್ ಮಲ್ಕೊಂಡ್ಬಿಡ್ತೀಯ. ಅದಕ್ಕೆ ಅಂತ ಇಬ್ರಿಗೂ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಬಂದೀನಿ. ನಿಜಾನಾ? ಹ್ಞೂ ಚಿನ್ನ, ನಿಜ. ನೋಡು, ಇಬ್ರು ಬಿಸಿ ಬಿಸಿ ಕಾಫಿ ಕುಡಿದು 2 ಅವರ್ ಚೆನ್ನಾಗಿ ಓದ್ಕೊಂಡು ಆಮೇಲೆ ನಿದ್ದೆ ಮಾಡಿ. ಇದನ್ನ ಕುಡಿದ್ರೆ 2 ಅವರ್ ಪಕ್ಕಾ ನಿದ್ದೆ ಬರಲ್ಲ. ತಗೋ ಚಿನ್ನ, ಆರಾಮಾಗಿ ಓದ್ಕೊಂಡು ಎಕ್ಸಾಮ್ ಚೆನ್ನಾಗಿ ಬರೀಬೇಕು. ಅಮರ್, ನೀನ್ ಚಳಿಲಿ ಯಾಕೆ ಇಲ್ಲಿ ನಡಕ್ತಾ ನಿಂತಿದ್ಯಾ? ಮನೆಗೆ ಹೋಗಿ ಮಲ್ಕೋ. ಚಿನ್ನ, ಈಗ ಹೋದ ತಕ್ಷಣ ಅದೇ ಕೆಲಸ ಮಾಡೋದು ನಾನು. ನನ್ನ ಕೈ ಚಳಿ ತಡೆಯೋಕ್ಕಾಗಲ್ಲ. ನೀವಿಬ್ರು ಕಾಫಿ ಕುಡಿದು ಚೆನ್ನಾಗಿ ಓದ್ಕೊಳ್ಳಿ. ಎಕ್ಸಾಮ್ ಚೆನ್ನಾಗಿ ಬರೀಬೇಕು ಹೇಳಿದ್ದೀನಿ. ಹಾಂ, ಬಾಯ್ ಚಿನ್ನ. ಬಾಯ್ ತಂಗಿ. ಕಮಲಿ ಅವರೇ, ಈ ಬೊಟ್ ಬೇಡ ಅಂದ್ರೆ ಬಿಸಾಕ್ಬೋದಲ್ಲ, ಯಾಕೆ ಈ ತರ ಕನ್ನಡಿಗೆ ಅಂಟಿಸಿಟ್ಟಿರ್ತೀರ? ಸರ್, ಇದನ್ನ ಬಿಸಾಡ್ಬೇಕಾ? ಏನಂತ ಮಾತಾಡ್ತಿದ್ದೀರಾ ಸರ್? ಇದು ಹೆಣ್ಣಿನ ಆಸ್ತಿ. ಗಂಡ ಯಾವಾಗ್ಲೂ ಹೆಂಡತಿ ಜೊತೆಯಾಗೆ ಇಲ್ಲದೆ ಇರ್ಬೋದು, ಆದ್ರೆ ಈ ಬೊಟ್ಟಿನ ರೂಪದಾಗೆ ಗಂಡ ಹೆಂಡತಿ ಹಣೆ ಮ್ಯಾಕೆ ಯಾವಾಗ್ಲೂ ಇರ್ತಾನೆ. ಅಂದ್ಮ್ಯಾಕೆ ಇದು ನಿಮ್ಮನ್ನು ಬಿಂಬಿಸ್ತೈತೆ ಸರ್. ಇದನ್ನ ಬಿಸಾಕು ಅಂತ ಹೇಳ್ತಿರಲ್ಲ, ಇದನ್ನ ಯಾವತ್ತೂ ಬಿಸಾಕಿಲ್ಲ. ಅದು ಯಾವಾಗ್ಲೂ ಇಲ್ಲೇ ಇರ್ತೈತೆ. ಓ, ಈ ಬೊಟ್ಟನ್ನ ಬಿಸಾಕಿದ್ರೆ ನನ್ಗೇನಾರು ಆಗುತ್ತೆ ಅಂತನಾ? ನೋಡೇ ಬಿಡೋಣ. ಸರ್ ಸರ್ ಸರ್, ಇದು ನನ್ನ ನಂಬಿಕೆ ಸರ್. ಇದನ್ನ ಯಾವತ್ತೂ ಕೆಳಗಾಕ್ಬೇಡಿ. ಸಾರಿ ಕಮಲಿ ಅವರೇ, ನಾನು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತೀನಿ. ನೀವು ಹೀಗೆಲ್ಲ ಹೇಳಿದಾಗ ನಂಗೆ ನಗು ಬರುತ್ತೆ. ಸರ್, ಹಣೆ ಬೊಟ್ಟು ಗಂಡನ ಪ್ರತಿಬಿಂಬ ಅನ್ನೋದು ನಮ್ಮ ಸಂಸ್ಕೃತಿ ಸರ್. ಅದು ನಿಜಾನೋ ಸುಳ್ಳೋ ಅಥವಾ ಅದರಿಂದ ಏನಾನ ಆಯ್ತಾಯ್ತೋ ಆಗಲ್ವೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಮನಸ್ಸಿಗೆ ನೆಮ್ಮದಿ ಕೊಡ್ತೈತೆ. ಅದಕ್ಕೆ ಅದು ಯಾವಾಗಲೂ ಅಲ್ಲೇ ಇರಲಿ. ಓಕೆ, ಐ ಅಗ್ರಿ. ಆದರೆ ನೀವು ಒಂಥರ ಡಿಫ್ರೆಂಟ್ ಕಮಲಿ ಅವರೇ. ಪ್ರತಿ ವಿಷಯನೂ ಬೇರೆ ಆ್ಯಂಗಲಲ್ಲೇ ಯೋಚನೆ ಮಾಡ್ತೀರಾ. ಪ್ರತಿ ವಿಷಯಕ್ಕೂ ಬೇರೆ ಆಯಾಮನೇ ತೊಗೊಂಬರ್ತೀರಾ. ನನಗೊಂದೊಂದ್ಸಲಿ ನಿಮ್ಮಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ ಇದೆ ಅಂತ ಡೌಟ್ ಬರುತ್ತೆ. ಒಂದ್ಸಲಿ ಮುದ್ದು ಮಗು ಥರ ಕಾಣಿಸ್ತೀರಾ, ಒಂದ್ಸಲಿ ಈ ಹುಡುಗಾಟ ಆಡೋ ಹುಡುಗಿ ಥರ ಕಾಣಿಸ್ತೀರಾ, ಒಂದೊಂದ್ಸಲಿ ನಾನು ಲವರ್ ಥರ ಕಾಣಿಸ್ತೀರಾ, ನನ್ನ ಹೆಂಡತಿ ಥರನೂ ಕಾಣಿಸ್ತೀರಾ. ಟೀಚರ್ ಥರ ಪಾಠ ಮಾಡ್ತೀರಾ, ಲಾಯರ್ ಥರ ವಾದ ಮಾಡ್ತೀರಾ, ಜಡ್ಜ್ ಥರ ನ್ಯಾಯ ಹೇಳ್ತೀರಾ. ಹೇಗೆ ಕಮಲಿ ಅವರ ಇದೆಲ್ಲ? ಸರ್, ಇದ್ರಾಗೇನು ವಿಶೇಷತೆ ಇಲ್ಲ ಸರ್. ಎಲ್ಲ ಹೆಣ್ಮಕ್ಳಿಗೂ ಈ ಗುಣಗಳಿರ್ತೈತೆ. ಹೆಣ್ಣು ಎಲ್ಲ ಪಾತ್ರನೂ ನಿಭಾಯಿಸ್ಬೇಕಾಯ್ತೈತೆ ಸರ್. ಹಾ, ಆದರೆ ಒಂದು ಮರ್ತೆ, ನೀವು ಎಲ್ಲ ಪಾತ್ರಕ್ಕಿಂತ ಒಂದು ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸ್ತೀರಾ. ಯಾವುದು ಸರ್? ಕಳ್ಳಿ ಪಾತ್ರ. ಯಾಕೆ ಸರ್? ಯಾಕಂದ್ರೆ ನನ್ನ ಹೃದಯನೇ ಕದ್ದಿದ್ದೀರಲ್ಲ.